ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್. ಸ್ನೇಹಿತರೆ, ಹೌ ಟು ರಿಮೂವ್ ಸಿ ಡ್ರೈವ್ ವೇಸ್ಟ್ ಫೈಲ್ಸ್ ಆ್ಯಂಡ್ ಮೇಕ್ ಫ್ರೀ ಸ್ಪೇಸ್ ಇನ್ ವಿಂಡೋಸ್ 11 23 H2. ಈಗ ನಾನು ದಿಸ್ ಪಿ ಸಿ ರೈಟ್ ಕ್ಲಿಕ್ ಮಾಡ್ತಾಯಿದ್ದೀನಿ. ದಿಸ್ ಪಿ ಸಿ ಓಪನ್ ಮಾಡ್ತಾಯಿದ್ದೀನಿ. ದಿಸ್ ಪಿ ಸಿಲಿ ಸಿ ಡ್ರೈವಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಿ ಡ್ರೈವಲ್ಲಿ ಜಾಸ್ತಿ ವೇಸ್ಟೇಜ್ ಫೈಲ್ಸ್ ಇರೋದನ್ನು ನೀವು ಗಮನಿಸ್ಬೋದು. 126 GB ಫ್ರೀ ಸ್ಪೇಸ್ ಇದೆ. ನೋಡೋಣ ಅದನ್ನು ಎಷ್ಟು ಜಿ ಬಿ ನಾವು ಎಕ್ಸ್ಟೆಂಡು ಮಾಡೋಕ್ಕೆ ಸಾಧ್ಯ ಅಥವಾ ಎಷ್ಟು ಫ್ರೀ ಸ್ಪೇಸ್ನ ನಾವು ಉಳಿಸ್ಕೊಳಕ್ಕೆ ಸಾಧ್ಯ, ವೇಸ್ಟೇಜ್ ಫೈಲ್ನ ರಿಮೂವ್ ಮಾಡೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೋಡೋಣ. ನಾವು ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಂಡೋಸ್ 11 ವರ್ಷನ್ಸಲ್ಲಿ ಈ ರೀತಿ ಟೆಂಪ್ರರಿ ಫೈಲ್ಸು, ಸಿಸ್ಟಮ್ ಇನ್ಸ್ಟಾಲ್ಡ್ ಆ್ಯಪ್ಸ್, ಡೆಸ್ಕ್ಟಾಪ್ ವಿಡಿಯೋಸ್, ಅದರ್ಸ್ ಈ ಥರದ್ದೆಲ್ಲ ನಿಮಗೆ ಫಿಲ್ಟ್ರ್ ಆಗ್ತಾ ಹೋಗುತ್ತೆ. ಎಷ್ಟೆಷ್ಟು ಜಿ ಬಿ ಇದೆ, ಎಷ್ಟೆಷ್ಟು ಕೆಪಾಸಿಟಿ ಅಷ್ಟು ತುಂಬಿಕೊಂಡಿದೆ ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನೀಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇನ್ ಥಿಂಗ್ ಟೆಂಪ್ರವರಿ ಫೈಲ್ಸ್, ಇದು ನೀವು ಅಬ್ಸರ್ವ್ ಮಾಡಿ. ಟೋಟಲಿ ಒಂದು 35 GB ಇದೆ. ಈ 35 GB ಅಷ್ಟು ವೇಸ್ಟೇಜ್ ಫೈಲ್ಸ್ ಸಿ ಡ್ರೈವಲ್ಲಿ ಇದ್ದರೆ ನಮಗೆ ಸಿಸ್ಟಮ್ ಏನಾಗುತ್ತೆ, ಓಪನಿಂಗ್ ಸ್ಲೋ ಆಗುತ್ತೆ. ಕೆಲವು ಟೈಮಲ್ಲಿ ವರ್ಕ್ ಮಾಡಬೇಕಾದ್ರೆ ಸ್ಲೋ ಫೀಲ್ ಆಗುತ್ತೆ. ಅದನ್ನು ಯಾವ ರೀತಿ ರಿಮೂವ್ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಈ ಥರ ಕಂಪ್ಲೀಟ್ ಫಿಲ್ಟ್ರಾಗಿ ಹೋಲ್ಡ್ ಆದ ನಂತರ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಡೌನ್ಲೋಡ್ಸೇ ಸುಮಾರು ಜಿ ಬಿ ಇದೆ. ಅದರ ನಂತರ ವಿಂಡೋಸ್ ಅಪ್ಡೇಟ್ ಕ್ಲೀನಪ್ಸ್ ಇದೆ. ಈ ರೀತಿ ಬೇರೆ ಬೇರೆ ನಿಮಗೆ ಅನ್ನೋನ್ ಆಗಿರೋವಂಥದ್ದು ಯಾವುದು ಬೇಕು ಅದೆಲ್ಲ ಮಾರ್ಕ್ ಮಾಡಿ. ಡೌನ್ಲೋಡ್ಸ್ ಒಳಗಡೆ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದ್ದರೆ ಅದನ್ನು ಹಾಗೆ ಬಿಡಿ. ನಂತರ ರಿಮೂವ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಪರ್ಜಿಂಗ್ ವಿಂಡೋಸ್ ಅಪ್ಡೇಟ್ ಕ್ಲೀನಪ್. ಈಗ ಏನಾಗುತ್ತೆ, ನಿಮ್ಮ ಸಿ ಡ್ರೈವಿನ ಜಾಗನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಆಪ್ಷನ್ಸ್ನೆಲ್ಲ ಇರ್ತಕ್ಕಂತಹ ವೇಸ್ಟೇಜ್ ಫೈಲ್ಸ್ನ ಕಂಪ್ಲೀಟ್ ರಿಮೂವ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಸ್ವಲ್ಪ ಸಮಯ ತೊಗೊಳುತ್ತೆ. ಐ ಕ್ಯಾನ್ ಡಿಪೆಂಡ್ ಆನ್ ನಿಮ್ಮ ಪ್ರೊಸೆಸರ್ ಸ್ಪೀಡು ಮತ್ತು ಹಾರ್ಡ್ ಡಿಸ್ಕಲ್ಲಿ ಎಷ್ಟು ಜಿ ಬಿ ವೇಸ್ಟೇಜ್ ಫೈಲ್ಸ್ ತುಂಬಿಕೊಂಡಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಕಂಪ್ಲೀಟ್ ನೀವು ವೆಯ್ಟ್ ಮಾಡಿದಷ್ಟು ಓವರಾಲ್ ಕ್ಲೀನಪ್ನ ನೀವು ಅಬ್ಸರ್ವ್ ಮಾಡ್ಬೋದು. ಮಿಸ್ಸಾಗಿ ಸಹ ಮೇಲ್ಗಡೆ ಕ್ಲೋಸ್ ಬಟನ್ನ ಕ್ಲಿಕ್ ಮಾಡಬೇಡಿ. ನೀವೇನಾದರೂ ಮಿಸ್ಸಾಗಿ ಕ್ಲೋಸ್ ಬಟನ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನು ಡಿಸ್ಕ್ ಕ್ಲೀನಪ್ಪು ಆಗ್ತಾಯಿದೆ ಅದು ಕಂಪ್ಲೀಟ್ ಆಗೋದಿಲ್ಲ. ಓಕೆ, ಸಮಯ ಸ್ವಲ್ಪ ತಗೊಳ್ತು. ನೆಕ್ಸ್ಟ್ ಸ್ಟೆಪ್ಪು ನೋಡೋಣ ಏನಾಗುತ್ತೆ ಅಂತ. ಓಕೆ, ಈ ಪರ್ಜಿಂಗ್ ವಿಂಡೋಸ್ ಅಪ್ಡೇಟ್ ಕ್ಲೀನಪ್ಪಲ್ಲಿ ನಾವೀಗ ಏನು ನೋಡ್ಬೋದು. ಓಕೆ, ಇನ್ನೇನು ಕ್ಲಿಯರ್ ಆಗ್ತಾಯಿದೆ. ಲೆಟ್ ಮಿ ಚೆಕ್. ನೋಡಿ, ಈಗ ಕಂಪ್ಲೀಟ್ ಎಲ್ಲ ವೇಸ್ಟೇಜ್ ಫೈಲ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ನು ಡೌನ್ಲೋಡ್ಸಲ್ಲಿರೋದು ಹಾಗೆ ಉಳ್ಕೊಂಡಿದೆ. ಇನ್ನು ಡಿವೈಸ್ ಡ್ರೈವರ್ಸ್ ಪ್ಯಾಕೇಜಸ್ ಆಗ್ಬೋದು, ಟೆಂಪರರಿ ಇಂಟರ್ನೆಟ್ ಫೈಲ್ಸ್ ಆಗ್ಬೋದು, ಇವೆರಡು ನೀವು ಮಾರ್ಕ್ ಮಾಡ್ಕೊಂಡು ಸಹ ಮತ್ತೆ ಎಗೇನ್ ರಿಮೂವ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸಹ ಕ್ಲೀನಪ್ ಆಗುತ್ತೆ. ಸಣ್ಣ ಪುಟ್ಟ ಎಮ್ ಬಿ ಬೇಸ್ ಮೇಲಿದ್ದರೆ ಅದು ಸ್ವಲ್ಪ ಫಾಸ್ಟಾಗಿ ಕ್ಲೀನಪ್ ಆಗುತ್ತೆ. ಜಾಸ್ತಿ ಕೆಪಾಸಿಟಿ ಇದ್ದರೆ ಆವಾಗ ಸ್ವಲ್ಪ ಸಮಯ ಬೇಕಾಗುತ್ತೆ, ವೆಯ್ಟ್ ಮಾಡಲೇಬೇಕು. ಓಕೆ, ಈಗ ಕ್ಲೀನಪ್ ಆಗಿದೆ. ನೋಡೋಣ ಸಿ ಡ್ರೈವಲ್ಲಿ ಎಷ್ಟು ಜಿ ಬಿ ಫ್ರೀ ಸ್ಪೇಸ್ ಸಿಕ್ಕಿದೆ ಅಂತ. ಬಿಫೋರ್ ಒಂದು 126 GB ಇತ್ತು. ಈಗ ದಿಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ಓಪನ್ ಮಾಡ್ತಾಯಿದ್ದೀನಿ. ಸಿ ಡ್ರೈವ್ ಹತ್ರ ಬಂದಿದ್ದೀನಿ. ನೋಡಿ, 127 GB ತೋರಿಸ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.